ನಮಸ್ಕಾರ ವೀಕ್ಷಕರೇ, 2024ರ IPL ನ ಮಿನಿ ಆಕ್ಷನ್ ನಲ್ಲಿ RCBN ಮಾಜಿ ಆಟಗಾರ ಮಿಚೆಲ್ ಸ್ಟಾರ್ಕ್ ಅವರು 24,75,00,000 ರೂಪಾಯಿಗೆ ಕೋಲ್ಕತ್ತಾಗೆ ಸೇಲ್ ಆಗುವ ಮೂಲಕ IPL ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ನೀವು ಕೂಡ RCB ತಂಡದ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ RCB ತಂಡ ನಿಮ್ಮ ಪ್ರಕಾರ ಯಾವ ಆಟಗಾರರನ್ನು ಟಾರ್ಗೆಟ್ ಮಾಡಬೇಕಿತ್ತು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ 2024ರ IPL ನ ಮಿನಿ ಆಕ್ಷನ್ ಈಗಾಗಲೇ ದುಬೈನಲ್ಲಿ ಶುರುವಾಗಿದೆ. RCB ತಂಡ ಈ ಬಾರಿಯ ಆಕ್ಷನ್ ನಲ್ಲಿ ಮೊದಲನೇ ಆಟಗಾರನಾಗಿ ವೆಸ್ಟ್ ಇಂಡೀಸ್ ಆಲ್ರೌಂಡರ್ ಆಗಿರುವ ಅಲ್ಜಾರಿ ಜೋಸೆಫ್ ಅವರನ್ನು ಸುಮಾರು 11,50,00,000 ರೂಪಾಯಿ ನೀಡಿ ಖರೀದಿ ಮಾಡಿದೆ. ಆದರೆ ಆಸ್ಟ್ರೇಲಿಯಾದ ವೇಗದ ಬೌಲರ್ ಮಿಚೆಲ್ ಸ್ಟಾರ್ಕ್ ಅವರನ್ನು RCB ಈ ಬಾರಿಯ ಆಕ್ಷನ್ ನಲ್ಲಿ ಟಾರ್ಗೆಟ್ ಮಾಡಬಹುದು ಎಂದು ಸಾಕಷ್ಟು ನಿರೀಕ್ಷೆಗಳಿದ್ದವು. ಆದರೆ ಮಿಚೆಲ್ ಸ್ಟಾರ್ಕ್ ಅವರನ್ನು KKR ತಂಡ ಸುಮಾರು 24,75,00,000 ರೂಪಾಯಿಯ ದುಬಾರಿ ಮೊತ್ತಕ್ಕೆ ಖರೀದಿ ಮಾಡಿದೆ. ಇದು IPL ನ ಇತಿಹಾಸದಲ್ಲಿ ದಾಖಲೆ ಕೂಡ ಹೌದು. ಮಿಚೆಲ್ ಸ್ಟಾರ್ಕ್ ಅವರು ಖರೀದಿ ಆಗುವ ಕೆಲವೇ ಗಂಟೆಗಳ ಮುಂಚೆ ಆಸ್ಟ್ರೇಲಿಯನ್ ನಾಯಕ ಪ್ಯಾಟ್ ಕಮಿನ್ಸ್ ಅವರು 20,50,00,000 ರೂಪಾಯಿಗೆ ಸೇಲ್ ಆಗಿದ್ದರು. ಇದು ಅದಕ್ಕಿಂತ ಮುಂಚೆ ಒಂದು ದಾಖಲೆ ಕೂಡ ಆಗಿತ್ತು. ಆದರೆ ಈಗ ಮಿಚೆಲ್ ಸ್ಟಾರ್ಕ್ ಅವರು ಈ ಎಲ್ಲಾ ದಾಖಲೆಗಳನ್ನು ಮುರಿದು ಹಾಕಿದ್ದು 24,75,00,000 ರೂಪಾಯಿಗೆ KKR ತಂಡಕ್ಕೆ ಸೇಲ್ ಆಗಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.